ಈಗ ಪ್ರವಾಸಿಗಳನ್ನ ಯಾಕೆ ಇಷ್ಟು ಗುಂಪಿನಲ್ಲಿ ಹೊಡೆದಿರಬಹುದು ಹೇಳಿ? ಇಲ್ಲಿ ತನಕ ಹೀಗೆ 26-27 ಪ್ರವಾಸಿಗಳನ್ನ ಹೊಡೆದಿಲ್ಲ. ಇದು ಕಳೆದ ವರ್ಷ ನಮ್ದು ಫುಟ್ಫಾಲ್ ಎಷ್ಟು 2.5 ಕೋಟಿ, 2.40 ಲಕ್ಷದಿಂದ ಇವರು ಬರ್ತಾ ಇದ್ದಾರೆ. ಇಷ್ಟು ರೆವಿನ್ಯೂ ಬರ್ತಾ ಇದೆ. ಇಷ್ಟು ಜನ ಧೈರ್ಯವಾಗಿ ಇಲ್ಲಿಗೆ ಬಂದ್ಬಿಡ್ತಾ ಇದಾರಲ್ಲ, ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡೋದು? ಅಲ್ಲ ಅಲ್ಲಿರೋರಿಗೆ ಏನಾಗ್ತಾ ಇದೆ? ಪಂಡಿತರು ಬರ್ತಾರೆ ಅನ್ನೋದು ದುಃಖ ಇತ್ತು, ಅದೇ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಪ್ರವಾಸಿಗಳು ಬಂದ್ಬಿಡ್ತಾ ಇದ್ದಾರೆ, ಎಲ್ಲ ಸರಿ ಹೋಗ್ತಾ ಇದೆ ಅನ್ನೋ ಮೆಸೇಜ್ ಹೋಗ್ತಾ ಇದೆಯಲ್ಲ. ಇಲ್ಲ, ಎಲ್ಲ ಸರಿ ಹೋಗ್ತಿಲ್ಲ, ನಮಗಿದು ಇನ್ನೂ ಒಪ್ಪಿಗೆ ಇಲ್ಲ. ಇದು ಅವರ ರೆಸಿಸ್ಟೆನ್ಸ್. ಇದು ಒಬ್ಬ ಉಗ್ರಗಾಮಿಯ ಹಿಂದೆ ಅಥವಾ ಇಲ್ಲಿ ಹೊಡೆದ 4 ಜನದ ಹಿಂದೆ 40 ಜನ ಲೋಕಲ್ಸ್ ಮಿನಿಮಮ್ ಸಹಾಯ ಇರುತ್ತೆ. ನೀವು ಜಗತ್ತಿಗೆ ಹೋಗಿ ಮಾತಾಡಿದ್ದೀರಾ ಜನರ ಜೊತೆ, ನೀವು ಕಾಶ್ಮೀರಕ್ಕೆ ಹೋಗಿದ್ದೀರಾ, ಯಾರೋ ನೀನು ಹಿಂದೂನೋ ಮುಸ್ಲಿಮೋ ಅಂದ್ರೆ ಅವ್ರು ಪಾಪ ಮೊದಲು ಹೊಡೆಸ್ಕೊಂಡ್ರಲ್ಲ ದ್ವಿವೇದಿ, ಅವ್ರು ಭಯ ಕ್ಯೋ ಪೂಚ್ರೆ ಅಂತ ನಕ್ಕದ್ರಂತೆ. ಯಾಕೆ? ಯಾವ ಅಭಿವೃದ್ಧಿನ ತರ್ತೀರಿ ನೀವು? ಈ ಸಮಸ್ಯೆಗೆ ಒಂದು ಸಮಾಧಾನ. ಅಭಿವೃದ್ಧಿಯ ಕೊರತೆ ಅನ್ನೋ ಭ್ರಮೆಯಲ್ಲಿ ನಾನು ಹೋದೆ. ನಾನು ತುಂಬ ಜನ ಕಾಶ್ಮೀರಿ ಮುಸ್ಲಿಮ್ಸ್ ಹತ್ರ ಮಾತಾಡಿದ್ದೀನಿ, ಹುಡುಗರ ಹತ್ರ ತುಂಬ ಜನ. ನಾನು ಅಲ್ಲಿದ್ದಿದ್ದು 10 ದಿವಸದಲ್ಲಿ ಪ್ರತಿ ರಾತ್ರಿ 2 ಗಂಟೆ ಬ್ಯಾಚ್ ಆಫ್ ಮುಸ್ಲಿಮ್ಸ್. ನಾನಿಲ್ಲಿ ಇವ್ರನ್ನ ಕೇಳಿದೆ, ಅಜಿತ್ರನ್ನ, ಇಲ್ಲಿ ಮುಸಲ್ಮಾನರನ್ನೇ ಕರೀರಿ, ಒನ್ ಟು ಒನ್ ಇಂಟ್ರಾಕ್ಷನ್ ಅವ್ರ ಜೊತೆ ಸಿಗೋದಿಲ್ಲ. ಇಲ್ಲಿ ಹಿಂದೂಗಳು ಬೇಡ ಮಾತಾಡೋದಕ್ಕೆ, ಮುಸಲ್ಮಾನರ ಹತ್ರ ಮಾತಾಡಬೇಕು. ನಾನು ಆ ಐಡಿಯಾಲಜಿ ಇದೆಯಲ್ಲ, ಅದು ಹುಟ್ಟಿದ್ದು ಬೆಳೆದಿದ್ದು ಅದೆಲ್ಲ ಅವ್ರಿಗೆ ಗೊತ್ತಿದೆಯೇ ಅಂತ ಕೇಳಬೇಕು ನಾನು. ಕಾಶ್ಮೀರದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಇಸ್ಲಾಂ ಅನ್ನಬೇಕು ಅವರಿಗೆ. ಸತ್ತರೆ ಈ ಯುದ್ಧಕ್ಕೋಸ್ಕರ ಸತ್ತರೆ ಅಥವಾ ಅಲ್ಲಾಹನ ಮಾರ್ಗದಲ್ಲಿ ಸತ್ತರೆ ಮಾತ್ರ ನಮಗೆ ಸ್ವರ್ಗ. ನೀವು ಇಹಲೋಕದ ಅಭಿವೃದ್ಧಿ ಹೇಳ್ತಿದ್ದೀಯ, ಅವ್ರಿಗೆ ಇಹಕ್ಕಿಂತ ಪರ ಮುಖ್ಯ.